Hello guys, welcome back to my YouTube channel, Rakshita Shekhar YouTube channel. ಇವತ್ತು weekend Thursday, so we are going for a dinner. Let's start. Welcome back. ಯಾಕ್ರಿ ಈ ಥರ ಹೇಳ್ತಿದ್ದೀರಾ? You are on recording. ಚಿನಿ, ಯಾವ ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ತಿದ್ದೀರಾ? ಯಾರೇ ಗೊತ್ತು, ಹೇಳಿ, ನಂಗೆ ಹಸುವಾಗ್ತಿದೆ. ಇನ್ನೂ ನೀವು ರೆಸ್ಟೋರೆಂಟೇ ಡಿಸೈಡ್ ಮಾಡಿಲ್ವಾ? ಪ್ಲೀಸ್ ಹೇಳಿ. ಕಾರ್ಗೆ ಆಟೋ ಪೈಲಟ್ ಹಾಕಿದ್ದೀನಿ, ಅದು ಎಲ್ಲಿಗೆ ಅದೇ ಡ್ರೈವ್ ಮಾಡಿ ಕರ್ಕೊಂಡು ಹೋಗುತ್ತಾ ಅದೇ. ಆಟೋ ಪೈಲಟ್ ಆಪ್ಷನ್ ಬೇರೆ ಇದೆಯಾ? ಅಯ್ಯೋ, ಸ್ಟೇರಿಂಗ್ ಹಿಡ್ಕೊಳಪ್ಪ ಪುಣ್ಯಾತ್ಮ. ರೀ, ಕತಾರಲ್ಲಿ ಇರೋದೇ 4-5 ರೆಸ್ಟೋರೆಂಟ್ಗಳು. ಗೆಸ್ ಮಾಡ್ಲಾ ನೀವು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ? ಇಂಡಿಯನ್ ರೆಸ್ಟೋರೆಂಟ್ಗಳು. ಪನ್ನೂರ್, ರೊಟಾನಾ, ತಮಿಳ್ನಾಡು ರೆಸ್ಟೋರೆಂಟ್, ಇನ್ನೊಂದು ಹೊಸ್ದಾಗಿ ಓಪನ್ ಆಗಿದೆಯಲ್ಲ ಇತಾತ, ಎಮ್ಮರಿ ಇತಾತ. ನೀನು ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಇರವೇ ಅವಷ್ಟು. ಸೊ ಗಾಯ್ಸ್, ಇವ್ರು ಬರ್ತಿರೋ ರೋಡ್ ನೋಡಿದ್ರೆ ನಾವು ಡೆಫಿನೆಟ್ ಆಗಿ ಇತಾತ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ಇದು ಹೊಸದಾಗಿ ಅಲ್ಕೋರಲ್ಲಿ ಓಪನ್ ಆಗಿದೆ ಆ್ಯಂಡ್ ಕೇರಳ ಬೇಸ್ಡ್ ರೆಸ್ಟೋರೆಂಟ್. ಆ್ಯಂಡ್ ತುಂಬ ಶಾರ್ಟ್ ಟೈಮಲ್ಲಿ ಫೇಮಸ್ ಆಗಿಬಿಡ್ತು ಅಂತ ಅನಿಸುತ್ತೆ. ಯಾವಾಗಲೂ ರಶ್ ಇರ್ತಾರೆ. ಕೇರಳದವರು ತುಂಬಿ ತುಳುಕ್ತಾ ಇದ್ದಾರೆ. ಎಲ್ಲ ಅವ್ರ ಲೋಕಲ್ ರೆಸ್ಟೋರೆಂಟು ಯಾವ್ದು ಓಪನ್ ಆದರೂ ಆವರಿಸ್ಕೊಬಿಡ್ತಾರೆ ಬಂದ್ಬಿಟ್ಟು. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಇದೇ ಇತಾತ. ಓಕೆ ಗಾಯ್ಸ್, ಒಳಗಡೆ ಹೋಗೋಣ, ಸಿಗ್ತೀವಿ. ಇತಾತ ಅಂದರೆ ಮೀನಿಂಗ್ ಏನಂತ ನಂಗಂತೂ ಗೊತ್ತಿಲ್ಲ. ನಿಮ್ಗೆ ಯಾರು ಗೊತ್ತೇ ಕಮೆಂಟ್ ಮಾಡಿ. ವೀಕೆಂಡಲ್ಲಿ ಡೈನಿಂಗ್ ಏನಾದರೂ ಬಂದುಬಿಟ್ರೆ ಇದೊಂದು ದೊಡ್ಡ ಪ್ರಾಬ್ಲಮ್ಮು ಗಾಯ್ಸ್. ಯಾವಾಗಲೂ ಲೇಟು. ಆರ್ಡರ್ ಮಾಡಿ ಅರ್ಧ ಗಂಟೆ 3/4 ಗಂಟೆವರೆಗೂ ಕಾಯಬೇಕು. ಬಿಕಾಸ್ ವೀಕೆಂಡ್ ಅಲ್ವಾ, ಎಲ್ಲರೂ ತುಂಬ ಜನ ಇರ್ತಾರೆ. ನಾವು ಯೂಶ್ವಲಿ ಡೈನಿಂಗ್ ಬರೋದು ತುಂಬ ಇದೇ ರೀಸನ್ಗೆ ಅಂತ ನಾವು ಡೈನಿಂಗ್ ಬರೋಲ್ಲ. ಯಾವಾಗಲೂ ಮನೆಯಿಂದ ಆರ್ಡರ್ ಮಾಡ್ಕೊತಿದ್ವಿ. ಇವತ್ತು ಯಾಕೋ ಹೊರಗಡೆ ಸುತ್ತಾಡ್ಕೊಂಡು ಡೈನಿಂಗ್ ಊಟ ಮಾಡಿಕೊಂಡು ಬರೋಣ ಅಂತ ಆಚೆ ಬಂದ್ವಿ. ಸೊ ನಮ್ಮ ಡಿನ್ನರು ಮೊದಲಿಗೆ ಸೂಪಿಂದ ಸ್ಟಾರ್ಟ್ ಆಗ್ತಿದೆ. ಮೊದಲಿಗೆ ಹಾಟ್ ಆ್ಯಂಡ್ ಸೋಲ್ ಚಿಕನ್ ಸೂಪ್ ಆರ್ಡ್ರ್ ಮಾಡಿದ್ವಿ, ಅದು 1/2. ಇದು ನಾವು ಕತಾರಿಂದ ಬರೋ ಮುಂಚೆ ಮಾಡ್ಕೊಂಡಿರೋ ವಿಡಿಯೋ. ಇದು ರಮದಾನ್ ಟೈಮಲ್ಲಿ ಮಾಡಿರೋದು. ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ಡೈನಿಂಗ್ ಇರಲಿಲ್ಲ, ಬರೀ ರಾತ್ರಿ ಮಾತ್ರ ಇರ್ತಿತ್ತು. ಸೊ ಎಲ್ಲರೂ ಇಫ್ತಾರ್ ಮುಗಿಸಿ ಡೈನಿಂಗ್ ಬರೋ ಟೈಮ್ ಇದು. ಸೊ ಸಿಕ್ಕಾಬಟ್ಟೆ ರಶ್ ಇತ್ತು. ಸೊ ಅದಕ್ಕೆ ಅನಿಸುತ್ತೆ ಆರ್ಡರ್ ಎಲ್ಲ ಡಿಲೇ ಆಗ್ತಾಯಿತ್ತು. ಸೊ ಹಾಟ್ ಆ್ಯಂಡ್ ಸೋಲ್ ಚಿಕನ್ ಚೆನ್ನಾಗಿತ್ತು. ಯಾರ್ಯಾರು ಅಲ್ಕೋರ್ ಸುತ್ತಮುತ್ತ ಇದ್ದೀರಾ, ಇತಾತ ರೆಸ್ಟೋರೆಂಟ್ನ ವಿಸಿಟ್ ಮಾಡಿ. ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ಈ ರಮದಾನ್ ಮಂತಲ್ಲಿ ಫುಲ್ ವರ್ಕಿಂಗ್ ಅವರ್ಸ್ ಇತ್ತು. ಏನೋ ಗೊತ್ತಿಲ್ಲ, ಪ್ರತಿ ವರ್ಷವೂ 6 ಅವರ್ಸ್ 8 ಅವರ್ಸ್ ಅಷ್ಟೇ ವರ್ಕಿಂಗ್ ಇರ್ತಿತ್ತು. ಈ ಸಲನೇ ಅಷ್ಟೇ 10 ಅವರ್ಸ್ ವರ್ಕಿಂಗ್ ಆಗಿಬಿಟ್ಟಿದೆ. ಸೊ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಟೈಮೇ ಸಿಕ್ಕಿರಲಿಲ್ಲ. ಅದಕ್ಕೆ ಒಂದು ವೀಕೆಂಡಲ್ಲಿ ಈ ಥರ ಡಿನ್ನರ್ ಡೇಟ್ಗೆ ಹೋಗೋಣ ಅಂತ ಬಂದ್ವಿ. ಕೊನೆಗೂ ಏನೇನೋ ಆರ್ಡರ್ ಮಾಡಿಕೊಂಡು ಪರೋಟ, ಬಿರಿಯಾನಿ, ಬಾರ್ಬಿಕ್ಯೂ ಅಂತ ಆರ್ಡರ್ ಮಾಡಿಕೊಂಡು ತುಂಬ ತಿಂದ್ವಿ. ಇಬ್ಬರಿಗೆ ಊಟ ತುಂಬಾ ಜಾಸ್ತಿ ಆಯಿತು. ಪ್ರೆಗ್ನೆಂಟ್ ಇದ್ದಿದ್ದ ಕಾರಣ ಹೊರಗಡೆ ತಿಂತಿರ್ಲಿಲ್ಲ, ಅಪರೂಪಕ್ಕೆ ಅಂತ ಹೊರಗಡೆ ಬಂದಿದ್ದು. ಸೊ ಇಟ್ಸ್ ಓಕೆ ಅಂತ ತಿಂದ್ಬಿಟ್ವಿ. ಆ್ಯಂಡ್ ಈ ರೆಸ್ಟೋರೆಂಟಲ್ಲಿ ನನಗೆ ಇಷ್ಟ ಆಗಿದೆ ಏನಂದರೆ, ತುಂಬ ಚಿಕ್ಕ ವಯಸ್ಸಲ್ಲಿ ತಿಂತಿದ್ದ ಎಲ್ಲ ತಿಂಡಿ ಚಾಕ್ಲೇಟ್ಗಳನ್ನು ಇಟ್ಟಿದ್ರು. ಅದು ನಂಗೆ ತುಂಬ ಇಷ್ಟ ಆಯಿತು. ಅದರಲ್ಲಿ ನನ್ನ ಫೇವ್ರೇಟ್ ಬಂದು ಇದು ರೆಡ್ ಜಾಮೂನ್ ಇದೆಯಲ್ಲ, ಇದು ನಂಗೆ ಒಂದ್ಸಲ ಇಷ್ಟ ಆಗೋಯ್ತು. ಪ್ರತಿ ಸಲನೂ ಇದನ್ನು ತರಿಸ್ಕೊಂಡು ತಿಂದಿದ್ದೀನಿ. ಭರ್ಜರಿ ಊಟ ಮುಗಿಸಿ ನಾವು ಇವಾಗ ಹೋಗ್ತಾ ಇದ್ದೀವಿ. ಎಲ್ಲಿಗೆ? ಅಲ್ಲಿಗೆ ಹೋಗೋಣ ಅಂದ್ರಲ್ಲ. ಎಲ್ಲಿಗೆ? ಡೌನ್ಟೌನ್ಗೆ. ಡೌನ್ಟೌನ್? ವಿ ಆರ್ ಆಲ್ರೆಡಿ ಇನ್ ಅಪ್ ಅಂಡ್ ಡೌನ್. ಅಪ್ ಆ್ಯಂಡ್ ಡೌನ್ ಅಲ್ಲ ರೀ, ಡೌನ್ಟೌನ್. ನಾವಿವಾಗ ಡೌನ್ಟೌನ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಪರ್ಫ್ಯೂಮ್ ಅಂಗಡಿ ಇದೆ. ಆ್ಯಕ್ಚುಲಿ ಇದು ಪ್ರಮೋಷನ್ ಕಮ್ ಪ್ಲಸ್ ನನಗೂ ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿದೆ. ಇಟ್ಸ್ ನಾಟ್ ಲೈಕ್ ನಾನು ಪ್ರಮೋಷನ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಂತಲ್ಲ. ಮುಂಚೆ ಒಂದ್ಸಲ ಇದನ್ನು ನಾನು ಬೈ ಮಾಡಿದ್ದೆ ಆ್ಯಂಡ್ ವಿ ಬೋತ್ ಇನ್ ಲವ್ ವಿತ್ ದ್ಯಾಟ್ ಪರ್ಫ್ಯೂಮ್. ಇಟ್ಸ್ ರಿಯಲಿ ವೆರಿ ನೈಸ್. ನೀವು ಯಾರಾದರೂ ಕತಾರಲ್ಲಿರೋರು ನೋಡ್ತಾ ಇದ್ದರೆ ಹೋಗಿ ತಗೊಳ್ಳಿ. ತುಂಬ ಚೆನ್ನಾಗಿದ್ದಾವೆ ಪರ್ಫ್ಯೂಮ್ಗಳು.
ನಾವಿವತ್ತು ಹೋಗ್ತಾ ಇರೋದು ಅಲ್ಕೋರಲ್ಲಿರೋ ಡೌನ್ ಟೌನು, ಸಫಾರಿ ಪಕ್ಕನೇ ಇದೆ. ಸೊ ಎಂಟ್ರ್ ಆಗ್ತಿದ್ದಂಗೆ ಫುಲ್ಲು ಲೆಫ್ಟ್ ತೊಗೊಂಡ್ರೆ ಡೆಡ್ ಎಂಡಲ್ಲಿ LRT ಪರ್ಫ್ಯೂಮ್ಸ್ ಇದೆ. ಇವ್ರ ಹತ್ರ 500+ ವೆರೈಟಿ ಆಫ್ ಸೆಂಟ್ಸ್ ಇದೆ. ಸೊ ಯಾರಿಗಾದ್ರೂ ಬ್ರ್ಯಾಂಡೆಡ್ ಪರ್ಫ್ಯೂಮ್ನ ಗಿಫ್ಟಾಗಿ ಕೊಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಈ ಬ್ರ್ಯಾಂಡೆಡ್ ಪರ್ಫ್ಯೂಮ್ ಫೋಟೋ ತೋರಿಸಿದ್ರೆ ಸಾಕು, ಸೇಮ್ ಫ್ರಾಗ್ರೆನ್ಸ್ ಬರೋ ಥರ ನಿಮಗೆ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಸ್ಟಾರ್ಟಿಂಗ್ ಫ್ರಮ್ ಜಸ್ಟ್ 55 ರಿಯಾಲಿಂದ. ಆ್ಯಂಡ್ ಟ್ರಸ್ಟ್ ಮೀ, ನಾನು ಇದನ್ನು ಸೆಕೆಂಡ್ ಟೈಮ್ ಬೈ ಮಾಡ್ತಿರೋದು. ನಂಗೆ ತುಂಬ ಇಷ್ಟ ಆಗಿಬಿಟ್ಟು ನಾನು ವೆಕೇಷನ್ಗಿಂತ ಮುಂಚೆ ನಾನು ಇದನ್ನು ತಗೋಬೇಕು ಅಂತ ಮತ್ತೆ ಬಂದಿದ್ದೀನಿ. ಸೊ ಹೇಗೆ ಕಸ್ಟಮೈಸ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಈ ವಿಡಿಯೋದಲ್ಲಿ. ನಾನು ಈ ಪರ್ಫ್ಯೂಮ್ನ ರೀಕ್ರಿಯೇಟ್ ಮಾಡಿಸ್ತಾ ಇದ್ದೀನಿ. ಐ ವಾಂಟ್ ದಿಸ್ ಪರ್ಫ್ಯೂಮ್. ಓಕೆ. ನನ್ನ ಹಸ್ಬೆಂಡು ನಾನು ಕಸ್ಟಮೈಸ್ ಮಾಡ್ತೀನಿ ನೀವು ಹೇಳ್ಕೊಡಿ ಅಂತ ಹೇಳಿದರು. ಸೊ ಅವರು ಓಕೆ ಅಂತ ಹೇಳಿದ್ದಕ್ಕೆ ಇವರು ಟ್ರೈ ಮಾಡ್ತಾ ಇದ್ದಾರೆ. ಇವ್ರದ್ದು 3 ಬ್ರಾಂಚಸ್ ಇದೆ, ಅಲ್ಕೋರ್, ಅಲ್ ವಕ್ರ ಮತ್ತು ಸೂಕ್ ವಾಕಿಫಲ್ಲಿ. ಆ್ಯಂಡ್ ಇವರು ಆಲ್ ಓವರ್ ದೋಹಾ ಫ್ರೀ ಆನ್ಲೈನ್ ಡೆಲಿವರಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಶಾಪ್ಗೂ ಹೋಗಿ ನೀವು ವಿಸಿಟ್ ಮಾಡಿ ಬೈ ಮಾಡ್ಬೋದು. ಇವರ ನೆಕ್ಸ್ಟ್ ನ್ಯೂ ಬ್ರಾಂಚು ದುಬೈ ಕರಾಮಲ್ಲಿ ಓಪನ್ ಆಗ್ತದೆ ವಿತಿನ್ ಎ ಮಂತಲ್ಲಿ. ಸೊ ಯಾರ್ಯಾರು ದುಬೈಯಲ್ಲಿದ್ದೀರಾ ಹೋಗಿ ಬೈ ಮಾಡಿ. How many ml you need to put? 25 ml. 25. ಇವರು ಪ್ರೀಮಿಯಂ ಕ್ವಾಲಿಟಿ ಆಯಿಲ್ ಆ್ಯಂಡ್ ಎಸೆನ್ಸ್ನ ಯೂಸ್ ಮಾಡೋದ್ರಿಂದ ಇವರ ಪರ್ಫ್ಯೂಮ್ಗಳು ಲಾಂಗ್ ಲಾಸ್ಟಿಂಗ್ ಆಗಿರ್ತವೆ. ಡೈಲಿ ವೇರಿಗೆ, ಆಫೀಸಿಗೆ, ಫಂಕ್ಷನ್ಸ್ಗಳಿಗೆ, ಫ್ಯಾಮಿಲಿ ಗಿಫ್ಟ್ ಮಾಡೋದಕ್ಕೆ ಇಟ್ಸ್ ಅ ವೆರಿ ಬೆಸ್ಟ್ ಆಪ್ಷನ್. ಸೊ ಎಲ್ಲರೂ ಇದನ್ನು ಕನ್ಸಿಡರ್ ಮಾಡಿ ಬೈ ಮಾಡ್ಬೋದು. ನಾವು ಯಾವಾಗಲೂ ಒಂದು ಪರ್ಫ್ಯೂಮ್ನ ಬೈ ಮಾಡೋಕ್ಕೆ ಹೋಗಿ 4-5 ಪರ್ಫ್ಯೂಮ್ಗಳನ್ನ ತೊಗೊಂಡು ಬರ್ತೀವಿ. ಯಾರಿಗಾದರೂ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಿದ್ದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಇದ್ರ ಬಗ್ಗೆ ಬ್ಲಾಗ್ ಮಾಡಿ ಹಾಕಿದ್ದೀನಿ. ಆ್ಯಂಡ್ ಯೂಟ್ಯೂಬಲ್ಲೂ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. Not the same. No. 50. ಆ ಥರ ಅಲ್ಲ, ಈ ಥರ ಮಾಡಿ, ಈ ಥರ ಹಿಂಗೆ ಈ ಥರ ಮಾಡಬೇಕು. ಸ್ವಲ್ಪ 50 ಅಷ್ಟು. ಓಕೆ. ಈಗ ಇದರಲ್ಲಿ ಈ ಜಾರಲ್ಲಿ ಇದನ್ನು ಹಾಕಬೇಕು. ಮ್ಯಾಗ್ನೆಟಿಕ್ ಕ್ಯಾಪ್ಸೂಲ್ ಇದು ಬಂದ್ಬಿಟ್ಟು ಇಲ್ಲಿ ಮುಚ್ಬೇಕಾಗುತ್ತೆ. ಸೊ ಟರ್ನ್ ಆನ್ 5 minutes. ಏನ? ಓಕೆ. ಸೊ ವೇಟ್ ಫಾರ್ 2 minutes. Okay. 3 minutes. Let it blend well. Thank you very much. Now let's put into the bottle. ಬುದ್ಧಿವಂತ. ಇದಕ್ಕೇನಂತಾರೆ ಗೊತ್ತಾ? ಬುದ್ಧಿವಂತ ಯೂಸ್ ಮಾಡಿ ಬುದ್ಧಿವಂತನಾಗ್ತದಾನೆ. Then we'll put the right. ಇಲ್ಲಿಡೋದ ಸೆಂಟ್ರಲ್ಲ? ಓಕೆ. ಇದು ಮೇಲ್ಗಡೆ ಬರ್ತೈತೆ? ಓಕೆ. ಓಕೆ. ಇವತ್ತು ರೊಟೇಟ್ ಮಾಡಬೇಕಾ? ಮಾಡಬೇಕಾ? ಓಕೆ. 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 Okay, then this. What is this? This is
ಲಾಕರ್. Okay, okay. 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 1, 2, okay. Okay. Yeah. Now. Now. Good. Very nice. Now perfume maker. Good. Okay. ಈ ಕಡೆ ತೋರಿಸೋ. ಎಸ್. This is the other one. ಇದಾಗಿತ್ತು ನಮ್ಮದು ಒಂದು ಕತಾರಲ್ಲಿ ವೀಕೆಂಡ್ ವ್ಲಾಗ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.